ನಮಸ್ಕಾರ ರೀಪ ಎಲ್ಲರಿಗೂ. ಈ ಯೂಟ್ಯೂಬರ್ ಮತ್ತು ಸಾಮಾಜಿಕ ಜಾಲತಾಣದ ಡಿಜಿಟಲ್ ಮೀಡಿಯಾದವ್ರ ಬಗ್ಗೆ ಇಷ್ಟೇ ಯಾಕೆ ಬೆಂಕಿರಿ ಬಸನಗೌಡ ಪಾಟೀಲ್ ಯತ್ನಾಳ್ಗ? ಈ ಡಿಜಿಟಲ್ ಮೀಡಿಯಾ ಇವತ್ತು ಈ ಯೂಟ್ಯೂಬರ್ಗಳು ಜಗತ್ತಿನಲ್ಲಿಯೇ ಈಗ ಪ್ರಸಿದ್ಧ ಹೊಂದಿದಂಥ ಯೂಟ್ಯೂಬರ್ಗಳ ಬೆನ್ನು ಹತ್ತಾಕತ್ತಾರ ರಾಜಕಾರಣಿಗಳು. ಆದರೆ ಈ ರಾಜಕಾರಣಿ ಆ ಯೂಟ್ಯೂಬರ್ ಬಂದ ತಕ್ಷಣ ಗೆಟ್ ಔಟ್ ರಾಸ್ಕಲ್ ಅನ್ನೋ ಶಬ್ದ ಸಹಿತ ಬಳಸಾಕತ್ತಾನ. ಅಂದರೆ ಯೂಟ್ಯೂಬ್ದವ್ರ ಏನು ಬೆನ್ನು ಹತ್ತಬೇಕು. ಯಾವುದೇ ಇವತ್ತು ರಾಜಕಾರಣ ಮತ್ತು ಸಮಾಜ ಕಾರ್ಯಕರ್ತ, ಇವತ್ತು ಇತಿಹಾಸಕಾರ, ಇವತ್ತು ಸಾಹಿತಿ, ಯಾವನೇ ಒಬ್ಬ ಇವತ್ತು ಸಮಾಜದಲ್ಲಿ ಸೇವೆ ಮಾಡುವಗೋಸ್ಕರ ಯಾವ ಸಮಾಜ ಕ್ಷೇತ್ರದಲ್ಲಿ ಬರ್ತಾನ ಅವನಿಗೆ ಯೂಟ್ಯೂಬ್ ಬೆನ್ನೆಲುಬು. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ದೊಡ್ಡ ದೊಡ್ಡ ಚಾನಲ್ಗಳನ್ನು ಪ್ರಾರಂಭ ಮಾಡಿ ಸೆಟ್ಲೈಟ್ಗಿಂತಲೂ ಬಹಳಷ್ಟು ವೇಗವಾಗಿ ಪಸರಿಸೈತಿ. ಜನರಿಗೆ ಮನಮುಟ್ಟುವಂತೆ ವರದಿಗಳನ್ನು ಒಪ್ಪಿಸಾಕತ್ತಾರ. ಇವತ್ತು ಯೂಟ್ಯೂಬರ್ಗಳಿಗೆ ಇವತ್ತು ರ್ಯಾಸ್ಕಲ್ ಮತ್ತು ಗೆಟ್ ಔಟ್ ಅಂದ್ರೆ ಬಸನಗೌಡ ಪಾಟೀಲ್ದ ಏನು ತುಂಬಿ ಬಂದೈತೆ ಅಂದಂಗೆ ಆತಲ್ರಿ. ರಾಜಕೀಯ ಕೊಡ ತುಂಬಿ ತುಳುಕಾಕತೈತಿ. ಇನ್ನು ಆ ರಾಜಕೀಯ ಕೊಡ ಇನ್ನು ತುಂಬಿ ತುಳುಕಿ ಇನ್ನು ಉಲ್ಟಾ ಪಲ್ಟಾ ಆಗೋದು. ಬಸನಗೌಡ ಪಾಟೀಲ ಆ ಯೂಟ್ಯೂಬರ್ ಬಂದು ಅಲ್ಲಿ ಸುದ್ದಿ ಸಂಗ್ರಹ ಮಾಡುವ ಸಲುವಾಗಿ ಒಂದು ಪ್ರಶ್ನೆ ಕೇಳಿದಾಗ ನೀ ಯಾವ ಮೊಮ್ಮದನ ಕೆಲಸ ಇಲ್ಲಿ ರಾಮನ ಹತ್ರ ಏನನ್ನೋದು, ಇದು ಒಂದು ಜಾತಿಯ ವಿಷಬೀಜ ಬಿತ್ತುವಂಥ ಕೆಲಸ ಇವತ್ತು ಆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಾಕತ್ತಾನಂದ್ರೆ ಇವತ್ತು ರಾಜ್ಯಾದ್ಯಂತ ಯೂಟ್ಯೂಬರ್ಗಳು ಇವನ್ನ ಬೆನ್ನು ಹತ್ತಬೇಕಲ್ರಿ. ರಾಜ್ಯ ಮಟ್ಟದಲ್ಲಿ ಮತ್ತು ಇವತ್ತು ದೇಶ ಮಟ್ಟದಲ್ಲಿ ಯೂಟ್ಯೂಬರ್ಸ್ದು ಒಂದು ಫೋರಮ್ ಐತಿ, ಡೆಮಾಕ್ರಸಿ ಫೋರಮ್ ಅಂಥೇಳಿ. ಸ್ವಾತಂತ್ರ್ಯ ಮತ್ತು ವಾಕ್ ಸ್ವಾತಂತ್ರ್ಯಕ್ಕಾಗಿ ಹಕ್ಕಿಗಾಗಿ ಹೋರಾಟ ಮಾಡುವಂಥ ಇವತ್ತು ಎಲ್ಲ ಯೂಟ್ಯೂಬರ್ಗಳು ಒಂದಾಗಕತ್ತಾರ. ಇದರ ಸಲುವಾಗಿ ಯೂಟ್ಯೂಬರ್ದ ಸಭೆಯೂ ಸಹಿತ ನಡೆಯುವುದು. ರ್ಯಾಸ್ಕಲ್ ಮತ್ತು ಗೆಟ್ ಔಟ್ ಅನ್ಲಿಕ್ಕೆ ಏನು ಹಕ್ಕೈತಿ ಈ ವಿಜಾಪುರದ ಶಾಸಕ? ಈ ವಿಜಾಪುರ ಶಾಸಕ 28ರಾಗ ಮನಿ ಕಾಯಮಾಗಿ ಹಿಡಿಯುವುದಂತೂ ಎಲ್ಲರಿಗೂ ಗೊತ್ತೈತಿ. ಯಾವಾಗಲೂ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಈ ವ್ಯಕ್ತಿನ ಇವತ್ತು ಬಹಿಷ್ಕಾರ ಹಾಕುವಂಥ ಕೆಲಸ ಇನ್ನು ಯೂಟ್ಯೂಬರ್ಗಳು ಮಾಡ್ತಾರ. ಇನ್ನು ಪ್ರಾರಂಭ ಆಕೈತಿ ಬೆಂಗಳೂರಿನಿಂದ ಯೂಟ್ಯೂಬರ್ಗಳ ಸಭೆ. ಇನ್ನದು ರಾಜ್ಯಾದ್ಯಂತ ಪಸರಿಸೋದು, ವಿಶ್ವದಲ್ಲಿ ಪಸರಿಸೋದು, ದೇಶಾದ್ಯಂತ ಪಸರಿಸೋದು. ಇವತ್ತು ದೇಶಾದ್ಯಂತ ದೊಡ್ಡ ಪ್ರಮಾಣದ ಯೂನಿಯನ್ ಐತಿ, ಫೋರಮ್, ಯೂಟ್ಯೂಬರ್ಸ್ ಮತ್ತು ಡೆಮಾಕ್ರಸಿ ಫೋರಮ್ ಅಂಥೇಳಿ. ಅದರಲ್ಲಿ ಸಕ್ರಿಯ ಸದಸ್ಯರಾಗಿ ರಾಜ್ಯದಲ್ಲಿದಿಂದಲೂ ಪ್ರತಿನಿಧಿ ಹೊಂದಿ ದೆಹಲಿಯಲ್ಲಿ ಐತಿ. ವಿಶ್ವದಲ್ಲಿಯೂ ಸಾಮಾಜಿಕ ಜಾಲತಾಣದ ಒಂದು ಸಂಘಟನೆ ಐತಿ. ತಿಳ್ಕೋಬೇಕು ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್. ರಾಜಕೀಯ ಬಂದಾಗ ಮತ ಬೇಡುವಾಗ ಯೂಟ್ಯೂಬರ್ಗಳು ಬೇಕು, ಸಾಮಾಜಿಕ ಜಾಲತಾಣ ಅವಲಂಬಿಸಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಖರ್ಚಿಲ್ಲ, ಏನಿಲ್ಲ, ಉಚಿತವಾಗಿ ಪ್ರಸಾರ ಮಾಡ್ತಾರ. ದೊಡ್ಡ ದೊಡ್ಡ ಚಾನಲ್ದವ್ರು ಟೇರಿಪ್ ಮಾಡ್ತಾರೆ, ಇಂತಿಷ್ಟು ನಿಮಿಷಕ್ಕೆ ಇಂತಿಷ್ಟು ರೊಕ್ಕ ಅಂಥೇಳಿ. ಇನ್ನು ಮುಂದೆ ಬರಲಿ 28ಕ್ಕೆ ಐತಿ ಮಾರಿ ಹಬ್ಬ. ರಾಜಕಾರಣಿಗಳು ಇವತ್ತು ಯೂಟ್ಯೂಬರ್ಗಳನ್ನ ತೆಗಳಾಕತ್ತೀರಿ, ಯೂಟ್ಯೂಬರ್ಗಳನ್ನ ದೂರ ಮಾಡಾಕತ್ತೀರಿ. ಸಾಮಾಜಿಕ ಜಾಲತಾಣ ಅದೊಂದು ಕಿಡಿದಿಂದ ಹೊತ್ತಿ ಉರಿತೈತಿ. ಇವತ್ತು ಗೊತ್ತೈತಿ ಆ ಕಿಡಿದ ಮಹತ್ವ ಏನನ್ನೋದು. ಈ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಇದೇ ಯೂಟ್ಯೂಬರ್ಗಳು ಬರುವ 28ರಂದು ಓಣಿ ಮನಿ ಅಡ್ಡಾಡಿ ಮತಗಳ ಪರಿವರ್ತನೆ ಮಾಡ್ತಾರ. ಯಾವ ರಾಜಕಾರಣಿ ಯೂಟ್ಯೂಬರ್ ಮತ್ತು ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರನ್ನ ಅವಹೇಳನ ಮಾಡ್ತಾನ ಅವನ ಅಲ್ಲಿ ರಾಜಕೀಯ ಅಂತ್ಯಗೊಳಿಸುವ ಸಲುವಾಗಿ ಇವತ್ತು ತಯಾರಾಗಿ ನಿಂತಾರ ಇದೇ ಯೂಟ್ಯೂಬರ್ಗಳು. ದೇಶಾದ್ಯಂತ ಹಗರಣಗಳ ಹೊರಬಿರಬೇಕಾದ್ರೆ ಯೂಟ್ಯೂಬರ್ಗಳ ಕಾರಣ. ರಾಜಕಾರಣಿಗಳ ಹಗರಣ ಯೂಟ್ಯೂಬರ್ಗಳ ಹೊರಗೆ ತೆಗಿಯಾಕತ್ತಾರ. ಇವತ್ತು ಅಕ್ರಮ ಆಸ್ತಿ ಪಾಸ್ತಿ ಎಲ್ಲೆಲ್ಲಿ ಮುಚ್ಚಿಟ್ಟಿರಿ ಇದೇ ಯೂಟ್ಯೂಬರ್ಗಳ ಬೆನ್ನಚ್ಚಾರ. ಇವತ್ತು ಗ್ರಾಮೀಣ ಮಟ್ಟದ ಸುದ್ದಿ ಇವತ್ತು ದೇಶಕ್ಕೆ ಗೊತ್ತಾಗುವಂತೆ ತೋರಿಸಿಕೊಡುವಂಥ ಭ್ರಷ್ಟಾಚಾರದ ಇರಬಹುದು, ರಾಜಕೀಯ ರಂಗ ಇರಬಹುದು, ಅಲ್ಲಿ ಸಮಾಜ ಸೇವೆಯ ಸೋಂಗ ಹಾಕ್ಕೊಂಡು ಏನು ಅನೈತಿಕ ವ್ಯವಹಾರ ಮತ್ತು ಅಕ್ರಮ ಚಟುವಟಿಕೆ ಮಾಡುವಂಥ ಜನರಿಗೆ ಇವತ್ತು ಯೂಟ್ಯೂಬರ್ಗಳು ಚಾಟಿ ಏಟ ಬೀಸಾಕತ್ತಾರ. ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಇಂಥ ಶಾಸಕನನ್ನು ಇವತ್ತು ನಾವು ಯಾವ ರೀತಿ ಇನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ಳಬೇಕು? ಯೂಟ್ಯೂಬರ್ಗಳು ಎಚ್ಚರ ವಹಿಸಬೇಕು. ಯೂಟ್ಯೂಬರ್ಗಳು ತಮ್ಮ ಒಕ್ಕಟ್ಟ ಪ್ರದರ್ಶನ ಮಾಡಬೇಕು. ಯೂಟ್ಯೂಬರ್ ಒಂದೇ ವೇದಿಕೆ ಮೇಲೆ ಬರಬೇಕು. ಅದಕ್ಕೆ ಯೂಟ್ಯೂಬರ್ಗಳಿಗೆ ಯಾವುದೇ ಜಾತಿ ಇಲ್ಲ, ಪಕ್ಷ ಇಲ್ಲ, ಸಂಘಟನೆ ಇಲ್ಲ, ಯಾವುದಿಲ್ಲ. ಕೇವಲ ಏಕತೆ ಮಾತ್ರ ಅವರ ಸಂಘಟನೆ. ಇವತ್ತು ಆ ಬಸನಗೌಡ ಪಾಟೀಲ್ ಯತ್ನಾಳ್
ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆದಿತ್ತು. ಆ ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಯೂಟ್ಯೂಬರ್ ಬಂದ ತಕ್ಷಣ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಅಲ್ಲಿಯೂ ಜಾತಿಯ ಬೆಂಕಿ ಹಸ್ತಾನ. ಏನು ನಿನ್ನ ಹೆಸರು ಅಂದರೆ ಅವ ಮೊಹಮ್ಮದ್ ಯೂಸುಫ್ ಅಂತಾನ. ಮೊಹಮ್ಮದ್ ಅಂದ್ರೆ ಕೆಲಸ ಏನು, ರಾಮನ ಹತ್ರ ಅಂದ್ರೆ ಏನ್ರಿ? ಮೊಹಮ್ಮದ್ ರಾಮ್ ಏನು ವ್ಯವಹಾರ ಮಾಡೋದಿಲ್ಲ. ಮೊಹಮ್ಮದ್ ರಾಮನವರು ಒಂದೇ ಹೋಟೆಲ್ದಲ್ಲಿ ಚಾ ಕುಡಿಯೋದಿಲ್ಲ, ತಮ್ಮ ಆಸ್ತಿ ಪಾಸ್ತಿ ನೋಂದಣಿ ಮಾಡ್ಕೊಳ್ಳೋದಿಲ್ಲ, ಯಾವುದೇ ಕಾಯಿಪಲ್ಯ ತೆಗೆದುಕೊಂಡು ಪ್ರತಿ ಹಣ್ಣು ಹಂಪಲ ತೆಗೆದುಕೊಂಡು ಕಿರಾಣಿ ಅಂಗಡಿಗೆ ಹೋಗಲಿ, ಅಲ್ಲಿ ಮೊಹಮ್ಮದ್ಗೇನು ವಾಪಸ್ ಕಳಿಸ್ತೀರಿ ಸಾಮಾನು ಕೊಡಲ್ದಾನ. ರಾಮನ ಅಂಗಡಿಯಲ್ಲಿ ಮೊಹಮ್ಮದ್ ಹೋಗೋದಿಲ್ಲ, ಮೊಹಮ್ಮದನ ಅಂಗಡಿಯಲ್ಲಿ ರಾಮ ಹೋಗೋದಿಲ್ಲ. ಮೊಹಮ್ಮದ್ ರಾಮ ಎಷ್ಟೊಂದು ರಾಮ ರಹೀಮ್ ಅಂತೇಳಿ ಒಕ್ಕಟ್ಟಿರುವಾಗ ಇಲ್ಲಿ ವಿಷಬೀಜ ಬಿತ್ತಿ ಇಲ್ಲಿ ಪಡೆದೇ ಹಾಕಾಕತ್ತಾನೆ ಈ ಶಾಸಕಗೆ ಪಂಗನಾಮ ಹಾಕೋ ಸಲುವಾಗಿ ರಾಜ್ಯಾದ್ಯಂತ. ತಯಾರಾಗೋಣಲ್ರಿ? ಎಷ್ಟು ಜನ ತಯಾರಾಗ್ತೀರಿ ಯೂಟ್ಯೂಬರ್ಸ್ಗಳು? ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ನಿಮ್ಮ ಫೋನ್ ನಂಬರ್ ಸಮೇತ. ನೀವು ಯಾರು ವೇದಿಕೆದಾಗ ಇನ್ನೂ ನೋಂದಣಿ ಆಗಿಲ್ಲ, ಹೆಸರು ನೋಂದಾವಣೆ ಮಾಡ್ಕೊಂಡಿಲ್ಲ ಯೂಟ್ಯೂಬರ್ಗಳೇ, ಆ ಫೋರಮ್ಗೆ ಸದಸ್ಯತ್ವ ಹೊಂದ್ರಿ, ನಿಮ್ಮ ಎಲ್ಲ ಡೀಟೇಲ್ಸ್ ಹಾಕಿರಿ. ನಿಮಗೊಂದು ಒಳ್ಳೆಯ ಪ್ಲಾಟ್ಫಾರ್ಮು ನಿಮಗೆ ರಕ್ಷಣೆ ಕೊಡುವ ಸಲುವಾಗಿ ಇವತ್ತು ಯೂಟ್ಯೂಬರ್ಗೂ ಸಹಿತ ನ್ಯಾಯಾಲಯವು ಸಹಿತ ಯಾವುದು ವಿಡಿಯೋ ಮಾಡಬಾರ್ದಂಥೇಳಿ ಏನು ಆದೇಶ ಕೊಟ್ಟಿಲ್ಲ. ಮಾಡಬಹುದು. ಅಲ್ಲಿಯ ಸತ್ಯಾಂಶಗಳನ್ನು ಬಹಿರಂಗಪಡಿಸುವ ಸಲುವಾಗಿ ಯೂಟ್ಯೂಬರ್ಗಳಿಗೆ ಇವತ್ತು ಶಕ್ತಿ ಕೊಟ್ಟಂಥ ಆ ಸಂವಿಧಾನವು ಸಹಿತ ಇವತ್ತು ನಮ್ಮ ಜೊತೆ ಇರುವಾಗ ಇಲ್ಲಿ ಶಾಸಕರೇ, ಶಾಸಕನ ನಾವು ಒಂದು ವರ್ಷನಾಗ ವಾಪಸ್ಸು ಕಳಿಸ್ಬೋದು ಮತ್ತು ತರ್ಬೋದು ಅಂತ ಶಕ್ತಿ ಯೂಟ್ಯೂಬರ್ ಕಡೆ ಐತಿ. ಅಂತ ಶಕ್ತಿ, ಜಾತ್ಯತೀತ ಶಕ್ತಿ ಯೂಟ್ಯೂಬರ್ಗಳು ಒಂದಾಗ್ತೀರಿ. ಯಾರು ಈಗಾಗಲೇ ಒಂದಾಗಿಲ್ಲ ಅವರು ಸಹಿತ ಸೇರ್ಪಡೆ ಆಗಿರಿ. ಇದರ ಕೇಂದ್ರ ಸ್ಥಾನ ಮತ್ತು ಯಾವ ರೀತಿ ಕಾರ್ಯಕ್ರಮ ಹಾಕೊಳಕತ್ತಾರ ಅದರ ಸಲುವಾಗಿ ಒಂದು ಬಲಿಷ್ಠವಾದ ವೇದಿಕೆ ತಯಾರಾಗೈತಿ. ಹಂಗಾದ್ರೆ ಒಂದು ತುಣುಕಾಗ್ತಾನೆ ಏನು ಮಾತಾಡ್ಯ ನೋಡ್ತೀರಿ? ಆ ಬಸನಗೌಡ ಪಾಟೀಲ್ ಯತ್ನಾಳ್ ತಲೆ ಮಿದುಳು ಹೋಗೈತ್ರಿ, ಎಲ್ಲ ಹೋಗೈತಿ. ಈಗ ಇನ್ನು ಮುಂದೆ ಎಲ್ಲ ನಾವು ಹೋಗೋದು ಇದು ಭವಿಷ್ಯನ ನೋಡಿದು ಬಿಟ್ಟೇವಿ. ಅಲ್ಲೇನೋ ಒಂದು ಸಮಾಧಾನದ ಜನ, ಆ ಸಮಾಧಾನದ ಜನ 28ಕ್ಕೆ ಕಾಯ್ತೀವಿ, ಠೇವಣಿ ನಷ್ಟ ಮಾಡಿ ಮನೆ ಕಳಿಸ್ತೀವಿ, ಆವಾಗ ಬುದ್ಧಿ ಬರ್ತೈತೆ ಅಂತೇಳಿ ಎಲ್ಲ ಸಮಾಜ ವರ್ಗದವರು ಸಹಿತ ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಾರ. ಅದು ಅನ್ನ ಬಸವಣ್ಣ ನಾಡು, ಅಲ್ಲಿ ಸೂಫಿ ಸಂತರು ಜೀವಂತದಾರ. ಅದು ಆದಿಲ್ ಶಾಹಿ ಸಾಮ್ರಾಜ್ಯದ ಒಂದು ಕೋಟೆ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ, ಫೇಸ್ಬುಕ್ ಫಾಲೋ ಮಾಡ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಅಲ್ಲಲ್ಲ, ಅದ್ರ ಬಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಆಗಲ್ಲ, ಅಂತರ್ಜಾತಿ ವಿವಾಹ ಮಾಡ್ಕೊಡ್ರಿ ಅಂತೇಳಿ ಸರ್ಕಾರ ಹೇಳ್ತೈತಲ್ಲ. ನೀ ಯಾರು? ಗೆಟ್ ಔಟ್ ರಾಸ್ಕಲ್. ಒಂದು ಯಾವುದೋ ಯೂಟ್ಯೂಬ್ ಮಾಡ್ಕೊಂಡು ನಾನು ಮಕ್ಕಳಿದೊಂದು ಉದ್ಯೋಗ ಮಾಡ್ಯಾರ. ಬರ್ರಿ ಮೊಹಮ್ಮದೇನು ಸತ್ತು. ಸರಿ ಸರ್, ಮೊಹಮ್ಮದೇನ ಕೆಲಸ ನಂಬಲ್ಲೇನು? ರಾಮನ ಬಲ್ಲಿ ಕನಕದಾಸ್ ನಿಂದ್ರಿ, ಇದು ಮಾತಾಡಕತ್ತೀನಿ ನೀವು. ಅದಕ್ಕೆ ಅಲ್ಲಲ್ಲ, ಅದ್ರ ಬಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಆಗಲ್ಲ, ಅಂತರ್ಜಾತಿ ವಿವಾಹ ಮಾಡ್ಕೊಡ್ರಿ ಅಂತೇಳಿ ಸರ್ಕಾರ ಹೇಳ್ತೈತಲ್ಲ. ನೀ ಯಾರು? ಗೆಟ್ ಔಟ್ ರಾಸ್ಕಲ್. ಒಂದು ಯಾವುದೋ ಯೂಟ್ಯೂಬ್ ಮಾಡ್ಕೊಂಡು ನಾನು ಮಕ್ಕಳಿದೊಂದು ಉದ್ಯೋಗ ಮಾಡ್ಯಾರ. ಬರ್ರಿ ಮೊಹಮ್ಮದೇನು ಸತ್ತು. ಸರಿ ಸರ್, ಮೊಹಮ್ಮದೇನ ಕೆಲಸ ನಂಬಲ್ಲೇನು? ರಾಮನ ಬಲ್ಲಿ ಕನಕದಾಸ್ ನಿಂದ್ರಿ, ಇದು ಮಾತಾಡಕತ್ತೀನಿ ನೀವು. ಅದಕ್ಕೆ ಅಲ್ಲಲ್ಲ, ಅದ್ರ ಬಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಆಗಲ್ಲ, ಅಂತರ್ಜಾತಿ ವಿವಾಹ ಮಾಡ್ಕೊಡ್ರಿ ಅಂತೇಳಿ ಸರ್ಕಾರ ಹೇಳ್ತೈತಲ್ಲ. ನೀ ಯಾರು? ಗೆಟ್ ಔಟ್ ರಾಸ್ಕಲ್. ಒಂದು ಯಾವುದೋ ಯೂಟ್ಯೂಬ್ ಮಾಡ್ಕೊಂಡು ನಾನು ಮಕ್ಕಳಿದೊಂದು ಉದ್ಯೋಗ ಮಾಡ್ಯಾರ. ಬರ್ರಿ ಮೊಹಮ್ಮದೇನು ಸತ್ತು. ಸರಿ ಸರ್, ಮೊಹಮ್ಮದೇನ ಕೆಲಸ ನಂಬಲ್ಲೇನು? ರಾಮನ ಬಲ್ಲಿ ಕನಕದಾಸ್ ನಿಂದ್ರಿ, ಇದು ಮಾತಾಡಕತ್ತೀನಿ ನೀವು.